ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಗ್ರಾಮಸ್ಥರ ಪ್ರತಿಭಟನೆ. ತಹಶೀಲ್ದಾರ್ ಕಚೇರಿ ಮುಂದೆ ಮಹಿಳೆಯರಿಂದ ಪ್ರೊಟೆಸ್ಟ್. ಶಿರಾ ತಾಲೂಕಿನ ಕರೇತಿಮ್ಮನಹಳ್ಳಿ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಇದರಿಂದ ಗ್ರಾಮದಲ್ಲಿ ನೆಮ್ಮದಿ ಹಾಳಾಗಿದೆ ಎಂದು ಆರೋಪಿಸಿ ಗ್ರಾಮದ ನೂರಾರು ಮಂದಿ ಮಹಿಳೆಯರು ಶಿರಾ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ದಯವಿಟ್ಟು ನಮ್ಮ ಇದನ್ನೆಲ್ಲ ನಮ್ಮ ಅನುಭವ ಮಾಡಿಕೊಂಡು ನೀವು ಕೊಡಬೇಕು. ಅವ್ರನ್ನ ಎಲ್ಲನ ಇದು ಮದ್ಯಪಾನ ನಿಲ್ಲಿಸ್ಬೇಕು. ಅಷ್ಟಕ್ಕಾಗಿನ ಭಾರಿ ಚಿಂತೆ ಮಾಡ್ತಾ ಇದ್ದೀವಿ ನಾವು. ಅದರಿಂದ ನೀವೆಲ್ಲನ ಮುಟ್ಟಡ್ರೂ ಕೈಗೆ ಜೋಡಿಸಿ ನೀವೆಲ್ಲ ಇದು ಮಾಡಿಕೊಡ್ಬೇಕು. ಅಧಿಕಾರಿಗಳೆಲ್ಲನ ಮಾಡಿಕೊಡೋದು. ಪೊಲೀಸ್ನವ್ರಿಗೆ ಹತ್ರ ಹೋದರೆ ಪೊಲೀಸ್ನವರು ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋಗ್ರಿ ಅಂತ ಹೇಳ್ತಾರೆ. ಇಲ್ಲಿ ಬಂದು ನಾವು ಎಣ್ಣೆ ನಿಲ್ಲಿಸ್ಬೇಕು ಅಂತಂದು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ನೀವೆಲ್ಲ ಕೈ ಜೋಡಿಸಿ ನಮಗೆ ಸಮಾಧಾನ ಮಾಡ್ತೀವಿ. ನೀವು ಸ್ಪಂದಿಸ್ಬೇಕು. ಹಾಲು ಮಾರೋ ಅಂಗಡಿಲಿ ಆಲ್ಕೋಹಾಲ್ ಮಾರ್ತಾವ್ರಿ. ಬ್ರೆಡ್ಡು ಬಿಸ್ಕೆಟು ತಗೊಂಡು ತಿನ್ನೋ ಹುಡುಗರು ಇಲ್ಲೋ ಒಬ್ಬರು ಎಣ್ಣೆ ತೊಗೊತಾ ಇರ್ತಾರೆ. ಮಕ್ಳಿಗೆ ಬ್ರೆಡ್ ಬಿಸ್ಕೆಟ್ ಕೇಳ್ತಾರೆ. ಅವ್ರು ಎಣ್ಣೆ ತೊಗೊಂಡಾಗ ಮಕ್ಳು ಬಂದು ಮನೇಲಿ ಕೇಳ್ತಾರೆ ನಮ್ಮನ್ನ, ತಾಯಂದಿರನ್ನ, ನಾವು ಬ್ರೆಡ್ ಬಿಸ್ಕೆಟ್ ತಗೊಳಕ್ಕೆ ಹೋದ್ವಿ, ಅವರು ಈ ಥರ ತೊಗೊತಾ ಇದ್ರು ಅದೇನು ಅಂತಾನೆ. ಇವತ್ತು ಬ್ರೆಡ್ ಬಿಸ್ಕೆಟ್ ತಗೊಳಕ್ಕೆ ಹೋದ ಮಕ್ಕಳು ನಾಳೆ ಮದ್ಯಪಾನ ತಗೊಳ್ಳಲ್ಲ ಅಂತ ಏನು ಗ್ಯಾರಂಟಿ? ಸ್ಕೂಲಿಂದ ತುಂಬ ಡಿಸ್ಟೆನ್ಸ್ ಇರಬೇಕು ಅಂತ ಹೇಳಿದ್ದಾರೆ ಮದ್ಯಪಾನ ಅಂಗಡಿಗೆ. ಆದರೆ ಸ್ಕೂಲಿಂದ ಹತ್ರನೇ ಅಂಗಡಿಗಳಿದ್ದಾವೆ. ಇದರಿಂದ ಮಕ್ಳಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಏನಾದರೂ ಗೊತ್ತಿದೆಯಾ? ಸರ್ಕಾರ ಏನು ಕಣ್ಮುಚ್ಕೊಂಡೈತಾ? ರೂಲ್ಸ್ ಮಾಡಿರೋರು ಅವರೇ. ಸ್ಕೂಲಿಂದ ತುಂಬ ಡಿಫ್ರೆಂಟ್ ಡಿಸ್ಟೆನ್ಸಲ್ಲಿ ಅಂಗಡಿ ಇರಬೇಕು ಅಂತ. ಆದ್ರೂ ಸ್ಕೂಲ್ ಪಕ್ಕನೇ ಅಂಗಡಿ ಇದ್ದಾವೆ. ಇದಕ್ಕೆ ಯಾವುದು ಕ್ರಮ ತಗೊಂಡಿಲ್ಲ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಇದು ಹೋಗ್ರಿ ಅಂತ ತಹಶೀಲ್ದಾರ್ ಹತ್ರ ಹೋಗ್ರಿ ಅಂತಾರೆ. ತಹಶೀಲ್ದಾರು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿರಿ ಅಂತ ಹೇಳ್ತಾರೆ. ನಾವು ಇದ್ರ ಮಧ್ಯೆ ನಾವು ಸಾಮಾನ್ಯ ಜನ ಎಲ್ಲಿ ಹೋಗಬೇಕು? ಯಾರ ಹತ್ರ ನ್ಯಾಯ ಕೇಳಬೇಕು ಹೋಗಿ? ಶಿರಾ ತಾಲೂಕಿನ ಕರೇತಿಮ್ಮನಹಳ್ಳಿ ಗ್ರಾಮದ ಮಹಿಳೆಯರು ಹಾಗೂ ಗ್ರಾಮದ ಮುಖಂಡರು ತಹಶೀಲ್ದಾರ್ ಕಚೇರಿ ಮುಂದೆ ಜಮಾಯಿಸಿ ಪ್ರತಿಭಟನೆ ನಡೆಸಿದ್ರು. ಅಕ್ರಮ ಮದ್ಯ ಮಾರಾಟದಿಂದ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದು ಮಹಿಳೆಯರು ಮತ್ತು ಮಕ್ಕಳ ಜೀವನದ ಮೇಲೆ ದುಷ್ಪರಿಣಾಮ ಉಂಟಾಗ್ತಾ ಇದೆ. ಹೀಗಾಗಿ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕುವಂತೆ ಮನವಿ ಮಾಡಿದ್ರು. ನಮ್ಮೂರಿಗೆ ಒಂದು ಮುಕ್ಕಲ್ ಮೈಲಿ ದೂರ ಒಂದು ಆಶ್ರಮ ಐತೆ, ನಿತ್ಯಾನಂದ ಸ್ವಾಮಿ ಅಂತನ. ಅಲ್ಲಿ 7-8 ಅಂಗಡಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕರೆಂಟು ನೀರೆತ್ತಕ್ಕೆ ಹೋಗ್ತೀವಿ ಮೋಟ್ರ. ಗಾಡಿಗಳೆಲ್ಲ ರೋಡ್ಗೆ ಅಡ್ಡ ನಿಲ್ಲಿಸ್ಕೊಂಡು ಯಾವಾಗ ಆಂಧ್ರದವರು ಗುಣಿಹಳ್ಳಿ, ಹೇಮಾವತಿ, ಕೆಂಕೆರೆ ಎಲ್ಲ ಊರವರು ಅಲ್ಲಿ ಕಲಿತಾರೆ. ನಮ್ಗೆ ಅಡ್ಡಾಡೋಕ್ಕೂ ಕೂಡ ಜಾಗ ಬಿಡೋಲ್ಲ. ಏನಾಗಲಿ ನಮಗೆ ಎಣ್ಣೆದೊಂದು ನಿಲ್ಲಿಸ್ಬೇಕು. ಊರಾಗೆ ಸ್ಕೂಲ್ಗೆ ಹೋಗವು 7-8 ಕ್ಲಾಸ್ನವಲ್ಲನ ಕುಡಿಯೋದು ಕಲ್ತ್ಕೊಂಡ್ಬಿಟ್ಟಿದ್ದೇವೆ. ಭಾಳ ಅದರಿಂದ ನೊಂದು ಭಾಳ ಬೇಸರ ಐತೆ. ಮೊದಲು ಹಿಂಗೆ ಒಂದು ಕೊಲೆ ಆಗಿತ್ತು, ಊರಾಗೆ ಒಯ್ದಾಡಿ ನಿಲ್ಲಿಸಿದ್ವಿ. ಇಲ್ಲಿ ಊರ ಮಾರಬಾರ್ದು ಅಂತ ನಾವು ಸ್ಟ್ರೈಕ್ ಮಾಡಿಬಿಟ್ವಲ್ಲ. ಹೋಗಿ ಆಶ್ರಮತ್ತಾಗೆ ಈಗ ಮಾರಕ್ಕೆ ನಮ್ಮೂರವರು ದೊಡ್ಡಬಣ್ಣಿಗರು ಎಲ್ಲ ಸೇರಿ ಎಲ್ಲ ಜಾತಿನೂ ಅಲ್ಲಿ ಬಂದು ಸೇರ್ಕೊಂಡು ಅಂಗಡಿನ ಆಂಧ್ರದವ್ರಿಗೆಲ್ಲ ಸಪ್ಲೈ ಕೊಡ್ತಾರೆ. ಬರ್ಗೂರಲ್ಲಿ ನಕ್ನಳ್ಳಿದ್ದ ತಂದು ಚಿಲ್ಲರೆ ಅಂಗಡಿ ಥರ ಎಲ್ಲರಿಗೂ ಮಾರ್ತಾರೆ. ಸಂಜೆ ಹೊತ್ತಿನಾಗ ಎಲ್ಲ ಪಂಪ್ ಸೆಟ್ಗಳು ಹತ್ಲಾಗೆ ನಮ್ಮ ಇರೋದು. ನಮ್ಮ ಮೋಟ್ರು ಎತ್ತಕ್ಕೆ ಹೋಗಿ 9 ಗಂಟೆ ಕರೆಂಟ್ ಬರುತ್ತೆ, ಎತ್ತಕ್ಕೆ ಹೋದ್ರೂ ಜಾಗ ಬಿಡೋಲ್ಲ. ಅವರವೇ ಗಾಡಿ ಹೋಗ್ತಾ ಬರ್ತಾ ಡಿಕ್ಕಿ ಹೊಡೆದ್ಬಿಟ್ಟು ಮೊನ್ನೆ ಆಟೋದಾನ ಯಾರನ್ನ ಡಿಕ್ಕಿ ಹೊಡೆದು ಒಬ್ಬ ಸ್ಪಾಟ್ ಔಟ್ ಆಗಿಬಿಟ್ಟ. ಇನ್ನೊಬ್ಬ ಕಾಲು ಮುರ್ಕೊಂಡಿದ್ದಾನೆ. ಪೊಲೀಸ್ನವ್ರ ತಕ್ಕ ಹೋಗಿ ನಾವೆಲ್ಲ ದಾಖಲೆ ಕೊಡ್ರಿ ಹಿಂಗೆ ಅಂದರೆ ಹುಡುಕ್ತಾ ಇದ್ದೀವಿ ಮಾಡ್ತಾ ಇದ್ವಿ ಅಂತಾರೆ. 2 ಹೆಣ್ಮಕ್ಳು ಒಂದೇ ಮನೆಗೆ 4 ಜನ ಇದ್ದದ್ದು. ಅವ್ರ ಹೆಣ್ಮಕ್ಳು ಇವತ್ತು ಬೀದಿ ಪರಿಸ್ಥಿತಿ ಬಂದರೆ ಯಾರೂ ಅಧಿಕಾರಿಗಳೇ ಆಗಲಿ ಏನು ಹಿಂಗೆ ಆಯೈತೆ ಹೋಯೈತೆ ಅಂತ ಯಾರೂ ನಮ್ಮನ್ನು ವಿಚಾರಿಸಿಲ್ಲ. ಮಾತ್ರನ ಕುರ್ಕುರೆ ಚಿಪ್ಸ್ ಇಂಥವು ಮಾರ್ತಾ ಇದ್ದಾರೆ. ಅದನ್ನು ಮಾರ್ತೀನಿ ಅಂತಂದೇಳಿ ಎಣ್ಣೆ ಮಾರೋರೇ ಜಾಸ್ತಿ ಜನ ಆಗಿದ್ದಾರೆ. ಈ ಮೊನ್ನೆ ಅವಘಡನೆ ನಡೆದಿರೋದೇನೆಂದರೆ ನಮ್ಮ ಕರೇತಿಮ್ಮನಹಳ್ಳಿ ಗ್ರಾಮದಲ್ಲಿ ಅಲ್ಲಿ ಹೋಗಿ ಬರಬೇಕಾದ್ರೆ ಎಣ್ಣೆ ಕುಡಿದ್ಬಿಟ್ಟು ಹೋಗ್ಬೇಕಾದ್ರೆ ಡಿಕ್ಕಿ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಒಂದು ಸಾವಾಗಿದೆ. ಆ ಸಾವಿಗೆ ಕಾರಣರು ಯಾರು? ಈಗ ದೊಡ್ಡಬಣ್ಣಗೆರೆ ಪಂಚಾಯಿತಿಯಲ್ಲಿ ಎಣ್ಣೆ ಮಾರ್ತಾರಲ್ಲ, ಅವರು ಈ ಸಾವಿಗೆ ಕಾರಣರಾಗ್ತಾರ? ಇದೊಂದು ನಮಗೆ ಮದ್ಯದ ಅಂಗಡಿಗಳನ್ನು ಕರೇತಿಮ್ಮನಹಳ್ಳಿ ಗ್ರಾಮಸ್ಥರು ಕೇಳ್ಕೊಳ್ಳೋದೇನೆಂದರೆ ಮದ್ಯದ ಅಂಗಡಿಗಳನ್ನು ದಯವಿಟ್ಟು ನಿಲ್ಲಿಸ್ಕೊಡ್ಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಪ್ರತಿಭಟನೆಯ ಬಳಿಕ ತಹಶೀಲ್ದಾರ್ ಅವರ ಮೂಲಕ ಇಲಾಖೆಗೆ ಮಹಿಳೆಯರು ಮನವಿ ಸಲ್ಲಿಸಿದ್ರು. ಗ್ರಾಮದಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟವನ್ನ ತಕ್ಷಣವೇ ಸಂಪೂರ್ಣವಾಗಿ ತಡೆಗಟ್ಟಬೇಕು ಹಾಗೂ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ರು. ಅಧಿಕಾರಿಗಳು ಮನವಿಗೆ ಹೇಗೆ ಸ್ಪಂದಿಸುತ್ತಾರೆ ಎಂದು ಕಾದು ನೋಡಬೇಕಿದೆ. ಶ್ರೀಮಂತ್, ಪ್ರಜಾಶಕ್ತಿ ಟಿವಿ, ಶಿರಾ.